ಈ ಪೋಡಿಯಂ ಎಲ್ಲೋದ್ರೂ ಪ್ರಾಬ್ಲಮ್. ನನ್ನ ಹೈಟ್ಗೆ ಯಾರು ಮಾಡೋದೇ ಇಲ್ಲ. ಒಂದ ಈ ಕಡೆ ಬರಬೇಕು, ಇಲ್ಲ ಯಾರು ಕಾಣದಂಗೆ ಮಾತಾಡಬೇಕು. ಆ ಕಡೆ ಕೈಯಲ್ಲಿ ಮೈಕ್ ಇದೆ, ಇಲ್ಲ ಕಾಣ್ತೀರಿ ಇಲ್ಲ ಸಿನಿಮಾ ನೋಡ್ಕೊಳ್ಳಿ. ನಾನು ನೋಡ್ಬೇಕು ಅಂದ್ರೆ ಬರೀ ವಾಯ್ಸ್ ಕೇಳಿದ್ರೆ ಸಾಕು. ವೇದಿಕೆ ಮೇಲೆ ನಮ್ಮ CM ಸಾರಿಗೆ ವಂದಿಸಿ, ನಮ್ಮ ಶಾಸಕರು ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಅವರಿಗೆ ವಂದಿಸಿ, ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದ್ರೆ ನಮ್ಮ ಜಗ್ಗೇಶ್ ಸರ್, ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಸರ್ಗಳಿಗೆ, ಮೇಡಮ್ಗಳಿಗೆ, ವೇದಿಕೆ ಕೆಳಗೆ ಕೂತಿರುವಂತಹ ಎಲ್ಲ ಮಹಾನ್ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ. ನಾನೀಗ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ. CM ಸಾರಿಗೆಲ್ಲ OTT ಮಾಡಬೇಕು ಅಂತ ಇನ್ನು 6 ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ OTT ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ OTT ಶುರುವಾಗತ್ತೆ. ಇದು ಕನ್ಫರ್ಮ್ ಆಗಿ 6 ತಿಂಗಳಲ್ಲಿ ಶುರು ಮಾಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋ ಒಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಲೈಕ್ ಯೆಲ್ಲೋ ಪೇಜ್, ಡಿಜಿಟಲ್ ಯೆಲ್ಲೋ ಪೇಜ್. ಎಲ್ಲವೂ ಚಿತ್ರಗಳಿಂದ ಬರುವಂತ ಪೋಸ್ಟರ್ ಆಗ್ಬೋದು, ಟ್ರೇಲರ್ ಆಗ್ಬೋದು, ಏನೇನಾಗ್ಬೋದು ಎಲ್ಲವೂ ಕೂಡ ಅದರಲ್ಲಿ ಬರ್ಬೋದು. ಸರ್ಕಾರದ ವತಿಯಿಂದ ನಾನು ಸಾರ್ನ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್, ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ, ಬೇರೆ ಕೆಲಸಗಳಿದೆ. ಆದ್ರೂ ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗ್ ನಮ್ಮ ಇದು ಅಕಾಡೆಮಿ. ಅಲ್ಲಿ ಬೇರೆ ಕೆಲಸಗಳು ಸಹ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿಯಲ್ಲಿ ಮಾಡ್ತಾರೆ. ನಮಗೆ ಒಂದು 7-8 ದೊಡ್ಡ ಆಫೀಸು, 5.5 ಎಕರೆಲಿ ಇರೋದು ನಮ್ಮ ಆಫೀಸು ನಂದಿನಿ ಲೇಔಟ್ ಅಲ್ಲಿ. ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬೋದು, ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬೋದು ಅಂತ ಒಂದು ಜಾಗ. ದೊಡ್ಡ ಆಫೀಸ್ನ ರಾಜಸಿಂಗ್ ಬಾಬು ಅವರು, ನಮ್ಮ ನಾಗಾಭರಣ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ, ಲೈಬ್ರರಿಗೆ ಮಾಡಬೇಕು ಅಂತಿದ್ದಾರೆ. ದಯವಿಟ್ಟು ವಾರ್ತಾ ಇಲಾಖೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ಕೆಲವು ನಮ್ಮ ಚಿತ್ರರಂಗಕ್ಕೆ ಅಟ್ಲೀಸ್ಟ್ ಈ ಏನು ಸಿಂಗಲ್ ವಿಂಡೋ ಅಂತ ಹೇಳಿದ್ವಿ, ಈ ತರ ಒಂದು ಚಿತ್ರದ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಅಕಾಡೆಮಿಗೆ ನೀವು ಕೆಲಸಗಳನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಅದ್ರ ಜೊತೆಗೆ ಎಲ್ರಿಗೂ ಈ ನಿರ್ಮಾಪಕರ ಸಂಘ ಇವತ್ತು ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ನಿರ್ಮಾಣ ಜಾಸ್ತಿ ಆಗ್ಲಿ. ನಿರ್ಮಾಪಕರು ಇದ್ದಾರೆ, ನಿರ್ಮಾಣ ಕಮ್ಮಿ ಆಗಿದೆ. ಅದರಿಂದ ಈ OTT ಫಾರ್ಮ್ಯಾಟ್ ನಾವು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಚಿತ್ರರಂಗ ಯಾವ ಪರಿಸ್ಥಿತಿಯಲ್ಲಿದೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದರಿಂದ CM ಸರ್ ಹತ್ರ ನಾನು ಪರ್ಸನಲ್ ಬಂದು ಮಾತಾಡ್ತೀನಿ. ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.